ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂತದ್ದು. ಈ ಮನೆಯಲ್ಲಿರುವಾಗ ಸ್ವಾರ್ಥಿ ಆಗೋ ತಪ್ಪಲ್ಲ. ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಬ್ಲಾಕ್ ಮಾಡ್ತೀನಿ. ಅವ್ರಿಬ್ರು ಕ್ಯಾಪ್ಟನ್ ಆಗೋರು ಅಂತ ಇನ್ನೊಂದ್ ಸತಿ ಆಗ್ಬಾರ್ದು. ನಾನು ಅದ್ ಸತ್ಯ ಆಗ್ತೀನಿ. ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು. ಈಗಲೂ ಹೇಳ್ತೀನಿ, ಇನ್ ಫ್ರೀ ಪ್ರಾಕ್ಟೆನ್ಸ್. ಸರಿಯಾದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು? ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂತದ್ದು. ಈ ಮನೆಯಲ್ಲಿರುವಾಗ ಸ್ವಾರ್ಥಿ ಆಗೋ ತಪ್ಪಲ್ಲ. ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಬ್ಲಾಕ್ ಮಾಡ್ತೀನಿ. ಅವ್ರಿಬ್ರು ಕ್ಯಾಪ್ಟನ್ ಆಗೋರು ಅಂತ ಇನ್ನೊಂದ್ ಸತಿ ಆಗ್ಬಾರ್ದು. ನಾನು ಅದ್ ಸತ್ಯ ಆಗ್ತೀನಿ. ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು. ಈಗಲೂ ಹೇಳ್ತೀನಿ, ಇನ್ ಫ್ರೀ ಪ್ರಾಕ್ಟೆನ್ಸ್. ಸರಿಯಾದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು? ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂತದ್ದು. ಈ ಮನೆಯಲ್ಲಿರುವಾಗ ಸ್ವಾರ್ಥಿ ಆಗೋ ತಪ್ಪಲ್ಲ. ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಬ್ಲಾಕ್ ಮಾಡ್ತೀನಿ. ಅವ್ರಿಬ್ರು ಕ್ಯಾಪ್ಟನ್ ಆಗೋರು ಅಂತ ಇನ್ನೊಂದ್ ಸತಿ ಆಗ್ಬಾರ್ದು. ನಾನು ಅದ್ ಸತ್ಯ ಆಗ್ತೀನಿ. ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು. ಈಗಲೂ ಹೇಳ್ತೀನಿ, ಇನ್ ಫ್ರೀ ಪ್ರಾಕ್ಟೆನ್ಸ್. ಸರಿಯಾದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು? ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂತದ್ದು. ಈ ಮನೆಯಲ್ಲಿರುವಾಗ ಸ್ವಾರ್ಥಿ ಆಗೋ ತಪ್ಪಲ್ಲ. ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಬ್ಲಾಕ್ ಮಾಡ್ತೀನಿ. ಅವ್ರಿಬ್ರು ಕ್ಯಾಪ್ಟನ್ ಆಗೋರು ಅಂತ ಇನ್ನೊಂದ್ ಸತಿ ಆಗ್ಬಾರ್ದು. ನಾನು ಅದ್ ಸತ್ಯ ಆಗ್ತೀನಿ. ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು. ಈಗಲೂ ಹೇಳ್ತೀನಿ, ಇನ್ ಫ್ರೀ ಪ್ರಾಕ್ಟೆನ್ಸ್. ಸರಿಯಾದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು? ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ.